ಯಾಕಂದ್ರೆ 40 ಜನ ಗೋವಾಗೆ ಹೋಗ್ತಾ ಇದ್ದಾರೆ, ಈಗಾಗಲೇ ರೂಮ್ ಬುಕ್ ಆಗಿದೆ, ರೆಸಾರ್ಟ್ ಗೋವಾ ಶುರು ಆಗ್ತಾ ಇದೆ ಅಂತ ಹೇಳಿ. ಏನು ಗೊತ್ತಿಲ್ಲ. ಈಗ ಅಂದರೆ ನಾವು ಎಲ್ಲೂ ಹೋಗ್ಲೇಬಾರ್ದೇನ್ರಿ. ಈಗ ಖಾಸಗಿ ಟೂರ್ ಇದ್ರೆ ಏನು, ಅದಕ್ಕೆ ಸರ್ಕಾರಕ್ಕೆ ಏನು ಸಂಬಂಧ ನೀವೇ ಹೇಳಿ. ಗುಂಪು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತು ರೀ, ನಾವೆಲ್ಲ ಸ್ನೇಹಿತರೆ ಅಲ್ವಾ. ಈಗ ನಾವು ಶರಣ್ ಪ್ರಕಾಶ್ ಅವರು, ಅಜಯ್ ಸಿಂಗು, ಬಿ ಆರ್ ಪಾಟೀಲ್ ಅವರು, ಎಂ ವೈ ಪಾಟೀಲ್ ಅವರು ಹೋದರೆ ಅದು ಪಕ್ಷ ವಿರೋಧಿ ಅಂತನಾ? ಈಗ ಖಾಸಗಿಯಾಗೂ ಹೋಗ್ಲಿಕ್ಕೆ ಬಿಡಲ್ಲ ಅಂದರೆ ನಾವೇನು ಮಾಡೋದು ಈಗ? ರಾಜಕೀಯ ಬೆಳವಣಿಗೆಗಳು ಹಾಗಾಗ್ತಿದ್ದಾವೆ ನೋಡಿ, ಎವ್ರಿಬಡಿ ಈಸ್ ಫ್ರೀ ಟು ಡೂ ವಾಟ್ ದೇ ವಾಂಟ್. ಆ ಪಕ್ಷದ ವಿಚಾರ ಬಂದಾಗ ಪಕ್ಷದ ವರಿಷ್ಠರು ತೀರ್ಮಾನ ತಗೋತಾರೆ. ಸುಮ್ಮನೆ ಪಾಪ ಯಾರೋ ಈಗ ಹೋದ ವರ್ಷನೂ ಹೋಗಿದ್ರಪ್ಪ ಎಲ್ಲರೂ, ಅವಾಗ ಯಾರೂ ಏನಂದಿಲ್ಲ. ಅವಾಗ ಇವಾಗ ವ್ಯತ್ಯಾಸ ಏನಿದೆ? ಅವಾಗಲೂ ಖಾಸಗಿಯಾಗೇ ಹೋಗಿದ್ರು, ಈಗಲೂ ಖಾಸಗಿಯಾಗೇ ಹೋಗ್ತಾ ಇದ್ದಾರೆ. ಅದು ಧರ್ಮಸ್ಥಳಕ್ಕನ ಹೋಗ್ಲಿ, ಶ್ರೀಶೈಲಿಗನ ಹೋಗ್ಲಿ, ಸಿಂಗಾಪುರಿಗನ ಹೋಗ್ಲಿ, ದಟ್ ಇಸ್ ದೇರ್ ಚಾಯ್ಸ್. ಹೋಗುವಂಥ ಸಾಧ್ಯತೆ ಇದೆ. ಹೋಗೋರಿಗೆ ಯಾರು ತಡೆ ಹಿಡಿಯೋಕ್ಕಾಗ್ತದಪ್ಪ? ಯಾರು ಚಿಕ್ಕ ಮಕ್ಕಳ? ಯಾರು ಚಿಕ್ಕ ಮಕ್ಕಳಲ್ಲ. ಸರ್, ಕೊನೆಯದಾಗಿ ಸರ್, ನಿನ್ನೆ 1000 ದಿನದ ಕಾರ್ಯಕ್ರಮದಲ್ಲಿ ಹೈಕಮಾಂಡ್ ನಾಯಕರು ಯಾರು ಕೂಡ ಭಾಗಿಯಾಗಿಲ್ಲ ಅನ್ನೋದು ಒಂದಿಷ್ಟು ಚರ್ಚೆ ಆಗಿದೆ. ನೋಡಿ, ಕರೆಗೆ ಇದು ಸ್ಟೇಟ್ ಪ್ರೋಗ್ರಾಮ್ ಇತ್ತು. ಮೇಲಿನ ನಾಯಕರು ಯಾರಿಗೂ ಆಹ್ವಾನ ಇರಲಿಲ್ಲ. ಆಹ್ವಾನ ಇದ್ದಿದ್ರೆ ಬರ್ತಾಯಿದ್ರು. ರಣದೀಪ್ ಅವ್ರಿಗೆ ಕರೆದಿದ್ರೆ ಅವ್ರು ಬರ್ತಾಯಿದ್ರು, ಖರ್ಗೆ ಸಾಹೇಬ್ರಿಗೆ ಕರೆದಿದ್ರೆ ಅವ್ರು ಬರ್ತಾಯಿದ್ರು. ಈಗ ವಿಜಯನಗರನಲ್ಲಿ ಮೊದಲನೇ ಕಾರ್ಯಕ್ರಮ ಇತ್ತು ಅಂದ್ಬಿಟ್ಟು ನಮ್ಮ ಹೈಕಮಾಂಡಿಗೆ ಕರೆದಿದ್ರು. ಇದು 2ನೇ ಕಾರ್ಯಕ್ರಮ. ಎಲ್ಲ ಕಾರ್ಯಕ್ರಮಕ್ಕೂ ಎಲ್ಲರೂ ಬರಬೇಕಂತ ಏನಿಲ್ಲ ಅಲ್ಲ. ಇದು ಸ್ಟೇಟ್ ಪ್ರೋಗ್ರಾಮ್ ಇದೆ. ಮೊದಲನೇ ಸಂದರ್ಭದಲ್ಲಿ ಫಸ್ಟ್ ಟೈಮ್ ಇಂದ ಹಿಸ್ಟ್ರಿ ಆಗ್ತಾಯಿತ್ತು ಅಂದ್ಬಿಟ್ಟು ಅವಾಗ AICC ಅಧ್ಯಕ್ಷರಿಗೆ ಕರೆಸಿದ್ರು. ಇದನ್ನು ಮುಂದೆ ಈಗ ಎಲ್ಲ ಡಿವಿಷನ್ ವೈಸು ಮಾಡ್ತಾಯಿದ್ದೀವಿ ಇದನ್ನು. ಸೊ ಎಲ್ಲ ಕಾರ್ಯಕ್ರಮಗಳಿಗೆ ಅವರವರು ಸಮಯದ ಸಮಯದ ಪ್ರಕಾರ ಇರ್ಬೋದು ಅಥವಾ ಆಹ್ವಾನದ ಪ್ರಕಾರ ಇರ್ಬೋದು ಬರ್ತಾರೆ. ಸರ್, ಈಗ ಮುಂಬರುವ ಚುನಾವಣೆಯಲ್ಲಿ 140 ಸಿಕ್ಕಿರ್ತೀವಿ ಅಂತ ನಿನ್ನೆ DK ಶಿವಕುಮಾರ್ ಅವರು ಹೇಳಿದ್ದಾರೆ. ಈಗಲಿಂದ ಯಾರಿಗೆ ಅನುಮಾನ ಇದೆ ಅಂತ? ಯಾರಿಗೂ ಅನುಮಾನ ಇಲ್ಲ. ನಾವು ಮತ್ತೊಮ್ಮೆ ಖಂಡಿತವಾಗೂ ಬಂದೇ ಬರ್ತೀವಿ. 5 ಗ್ಯಾರಂಟಿಗಳಿರ್ಬೋದು, ನಮ್ಮ ನೀತಿಗಳಿರ್ಬೋದು, ನಮ್ಮ ಯೋಜನೆಗಳನ್ನು ಮುಂದಿಟ್ಕೊಂಡು ಮತ್ತೆ ನಾವು ಜನರ ಹತ್ರ ಹೋಗ್ತೀವಿ. GBA, ಜಿಲ್ಲಾ ಪಂಚಾಯತಿ, ತಾಲೂಕ್ ಪಂಚಾಯತಿ, ಗ್ರಾಮ ಪಂಚಾಯತ್ ಚುನಾವಣೆಯಲ್ಲೂ ಕೂಡ ಜಯಬೇರಿ ಆಗ್ತೀವಿ. ಮುಂಬರುವ ಚುನಾವಣೆಯಲ್ಲೂ ಕೂಡ ನಾವು ಆರಾಮಾಗಿ 140 ದಾಟ್ತೀವಿ. ಥ್ಯಾಂಕ್ ಯು. ಸರ್, ಈಗ 40 ಜನ ಗೋವಾಗೆ ಹೋಗ್ತಾ ಇದ್ದಾರೆ, ಈಗಾಗಲೇ ರೂಮ್ ಬುಕ್ ಆಗಿದೆ, ರೆಸಾರ್ಟ್ ಗೋವಾ ಶುರು ಆಗ್ತಾ ಇದೆ ಅಂತ ಹೇಳಿ. ಏನು ಗೊತ್ತಿಲ್ಲ. ಈಗ ಅಂದರೆ ನಾವು ಎಲ್ಲೂ ಹೋಗ್ಲೇಬಾರ್ದೇನ್ರಿ. ಈಗ ಖಾಸಗಿ ಟೂರ್ ಇದ್ರೆ ಏನು, ಅದಕ್ಕೆ ಸರ್ಕಾರಕ್ಕೆ ಏನು ಸಂಬಂಧ ನೀವೇ ಹೇಳಿ. ಗುಂಪು ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಆಯ್ತು ರೀ, ನಾವೆಲ್ಲ ಸ್ನೇಹಿತರೆ ಅಲ್ವಾ. ಈಗ ನಾವು ಶರಣ್ ಪ್ರಕಾಶ್ ಅವರು, ಅಜಯ್ ಸಿಂಗು, ಬಿ ಆರ್ ಪಾಟೀಲ್ ಅವರು, ಎಂ ವೈ ಪಾಟೀಲ್ ಅವರು ಹೋದರೆ ಅದು ಪಕ್ಷ ವಿರೋಧಿ ಅಂತನಾ? ಈಗ ಖಾಸಗಿಯಾಗೂ ಹೋಗ್ಲಿಕ್ಕೆ ಬಿಡಲ್ಲ ಅಂದರೆ ನಾವೇನು ಮಾಡೋದು ಈಗ? ರಾಜಕೀಯ ಬೆಳವಣಿಗೆಗಳು ಹಾಗಾಗ್ತಿದ್ದಾವೆ. ನೋಡಿ, ಎವ್ರಿಬಡಿ ಈಸ್ ಫ್ರೀ ಟು ಡೂ ವಾಟ್ ದೇ ವಾಂಟ್. ಆ ಪಕ್ಷದ ವಿಚಾರ ಬಂದಾಗ ಪಕ್ಷದ ವರಿಷ್ಠರು ತೀರ್ಮಾನ ತಗೋತಾರೆ. ಸುಮ್ಮನೆ ಪಾಪ ಯಾರೋ ಈಗ ಹೋದ ವರ್ಷನೂ ಹೋಗಿದ್ರಪ್ಪ ಎಲ್ಲರೂ, ಅವಾಗ ಯಾರೂ ಏನಂದಿಲ್ಲ. ಅವಾಗ ಇವಾಗ ವ್ಯತ್ಯಾಸ ಏನಿದೆ? ಅವಾಗಲೂ ಖಾಸಗಿಯಾಗೇ ಹೋಗಿದ್ರು, ಈಗಲೂ ಖಾಸಗಿಯಾಗೇ ಹೋಗ್ತಾ ಇದ್ದಾರೆ. ಅದು ಧರ್ಮಸ್ಥಳಕ್ಕನ ಹೋಗ್ಲಿ, ಶ್ರೀಶೈಲಿಗನ ಹೋಗ್ಲಿ, ಸಿಂಗಾಪುರಿಗನ ಹೋಗ್ಲಿ, ದಟ್ ಇಸ್ ದೇರ್ ಚಾಯ್ಸ್. ಹೋಗುವಂಥ ಸಾಧ್ಯತೆ ಇದೆ. ಹೋಗೋರಿಗೆ ಯಾರು ತಡೆ ಹಿಡಿಯೋಕ್ಕಾಗ್ತದಪ್ಪ? ಯಾರು ಚಿಕ್ಕ ಮಕ್ಕಳ? ಯಾರು ಚಿಕ್ಕ ಮಕ್ಕಳಲ್ಲ.